ರೈತರಿಗೆ ಎರಡು ಗುಡ್ ನ್ಯೂಸ್ ಬಂದಿದೆ. ಒಂದು ಬಿಡದಿ ರೈತರಿಗೆ, ಇನ್ನೊಂದು ಅಖಿಲ ಕರ್ನಾಟಕ ರೈತರಿಗೆ. ಬಿಡದಿ ರೈತರಿಗೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮತ್ತು ಅಖಿಲ ಕರ್ನಾಟಕ ರೈತರಿಗೆ ಏನು ಗುಡ್ ನ್ಯೂಸ್ ಬಂದಿದೆ, ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ವಿಡಿಯೋ ರೈತರ ಗ್ರೂಪ್ ದಲ್ಲಿ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗಲಿ. ನೋಡಿ, ಅಖಿಲ ಕರ್ನಾಟಕ ರೈತರಿಗೆ ಈಗ 2026ರ ಬೆಳೆ ವಿಮೆಗಳನ್ನ ಪ್ರಾರಂಭ ಆಗಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಜುಲೈ 31 ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಅಖಿಲ ಕರ್ನಾಟಕದಲ್ಲಿರುವ ಈ ಕೆಲವು ಬೆಳೆಗಳನ್ನ ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಬೆಳೆಗಳಿದ್ದವರು ಈಗ ವಿಮೆಗೆ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಇದು ಅಖಿಲ ಕರ್ನಾಟಕ ರೈತರಿಗೆ ಹೇಳ್ತಾ ಇರೋದು. ಬಿಡದಿ ರೈತರಿಗೆ ಏನ್ ಬಂದಿದೆ ಮುಂದ್ಗಡೆ ಮಾತಾಡೋಣ. ನೋಡಿ, ಯಾವೊಂದು ರೈತರು ಅಡಿಕೆ ಹಚ್ಚಿದ್ದೀರಾ, ನೀವು ವಿಮೆಯನ್ನ ಮಾಡಿಸ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಮೊದಲಿಗೆ ಒಂದು ರೇಟನ್ನು ಫಿಕ್ಸ್ ಮಾಡಿದ್ದಿಲ್ಲ. ಈಗ ಖುದ್ದಾಗಿ ಸರ್ಕಾರ ಒಂದು ರೇಟನ್ನು ತೀರ್ಮಾನ ಮಾಡಿ ಈಗ ಬೆಳೆ ವಿಮೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕೋದು ಜುಲೈ 31 ಕೊನೆಯ ದಿನಾಂಕ. ಅಡಿಕೆ, ಮಾವಿನ ಹಣ್ಣು ಅಂದ್ರೆ ಮಾವು, ಕಾಳು ಮತ್ತು ಕಾಳು ಮೆಣಸು, ಶುಂಠಿ, ಈ ಒಂದು ಬೆಳೆಗಳಿಗೆ ನಿಗದಿತ ದರನ ಫಿಕ್ಸ್ ಮಾಡಿ ವಿಮೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಮತ್ತು ಇನ್ನೊಂದಿದೆ, ಯಾವ್ದಪ್ಪ ಅಂದ್ರೆ ದ್ರಾಕ್ಷಿ. ಇದಕ್ಕೂ ಕೂಡ ವಿಮೆ ಸ್ಟಾರ್ಟ್ ಆಗಿದೆ. 2026ರ ವಿಮೆ ಇದು. ಈಗಂತರೂ ಮಳೆಗಾಲ ಪ್ರಾರಂಭ ಆಗೋದು ಬತ್ತು. ಈಗ ಹವಾಮಾನ ಇಲಾಖೆದವರು ದಿನನಿತ್ಯವಾಗಿ 13 ಜಿಲ್ಲೆ, 5 ಜಿಲ್ಲೆ, 10 ಜಿಲ್ಲೆ ಅಂತ ಹೇಳ್ತಿದ್ದಾರೆ. ಯಾವಾಗ ಏನಾಗತ್ತ ಅಂತ ಹೇಳಕ್ ಬರಲ್ಲ. ಮತ್ತು ಸರ್ಕಾರನು ಈ ಒಂದು ರೈತರ ಪರವಾಗಿ ನೋಡೋದಿಲ್ಲ, ರೈತರಿಗೆ ಅನುಕೂಲ ಮಾಡಲ್ಲ. ಅಂಥದ್ರಲ್ಲಿ ಇಂಥದ್ದು ವಿಮೆ ಮಾಡಿಸಿದ್ರೆ ನಿಮಗೆ ಒಳ್ಳೆಯದು. ಮುಂದ್ಗಡೆ ಆದ್ರೂ ನಮಗೆ ಹೆಲ್ಪ್ ಆಗುವಂತ ಸಾಧ್ಯತೆ ಇರತ್ತೆ. ನೋಡಿ, ಎಲ್ಲಿ ಮಾಡಿಸ್ಬೇಕು, ಸಾಮಾನ್ಯವಾಗಿ ಸಾಮಾನ್ಯ ಕೇಂದ್ರ ಇರ್ತಾವಲ್ಲ, ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಇದು ಅಖಿಲ ಕರ್ನಾಟಕ ರೈತರಿಗೆ ಬಂದಿರುವಂತ ಮೊದಲನೇ ಅಪ್ಡೇಟು. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಡದಿ ರೈತರಿಗೆ. ಈಗ ಏನಾಗ್ತಾ ಇದೆ ಬಿಡದಿಯಲ್ಲಿ, ನೀವೇ ನೋಡ್ತಾ ಇದ್ದೀರಾ, ರೈತರದು ಭೂಮಿ ಇದೆಯಲ್ಲ, ಸರ್ಕಾರ ಕಸ್ಕೋತಾ ಇದೆ, ಅನಾವಶ್ಯಕವಾಗಿ ಕಸ್ಕೋತಾ ಇದೆ. ರೈತರು ಬೇಡ ಅಂದ್ರೂ ಕೂಡ ಕಸ್ಕೋತಾ ಇದೆ. ರೈತರು ಈಗ ಅವರೊಂದು ಆಸ್ತಿ, ಅದು ಸ್ವತಂತ್ರವಾಗಿ ಎಲ್ಲರಿಗೂ ಸ್ವತಂತ್ರ ಇದೆ, ಕಾನೂನು ಪ್ರಕಾರವಾಗಿ ಅವರೊಂದು ಆಸ್ತಿ. ಅದು ಅಕ್ರಮವಾಗಿ ಈ ಒಂದು ಸರ್ಕಾರ ಇದೆಯಲ್ಲ ಭೂಮಿಯನ್ನ ಕಸ್ಕೋತಾ ಇದೆ. ಅಲ್ಲಿ ಏನಾಗಿದೆಪ್ಪ ಅಂದ್ರೆ JDS ಪಕ್ಷದಿಂದ ಈ ಒಂದು ಬಿಡದಿ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈಗ ಈ ಒಂದು ರೈತರ ಪರವಾಗಿ ಅಖಿಲ ಕರ್ನಾಟಕ ರೈತರು ಹೋರಾಟ ಮಾಡ್ತಿದ್ದಾರೆ. ಎಲ್ಲ ಒಂದು ಸಂಘ ಸಂಸ್ಥೆಗಳು ಹೋರಾಟ ಮತ್ತೆ ಎಲ್ಲ ಪಕ್ಷ ಕೂಡ ಬರ್ತಿದ್ದಾವೆ, ಇನ್ನು ರೈತರ ಪರವಾಗಿ ಬರ್ತಿದ್ದಾವೆ. ಇದನ್ನ ಬಿಡದಿ ರೈತರಿದಾರಲ್ಲ, ಅವರಿಗೆ ಉಳಿಲಿ ಆ ಒಂದು ಭೂಮಿ ಕಸ್ಕೋಬೇಡ ಅಂತೇಳಿ ಹೇಳೋದಕ್ಕೆ, ಹೋರಾಟ ಮಾಡೋದಕ್ಕೆ ಬರ್ತಿದ್ದಾರೆ. ಅಂಥದ್ರಲ್ಲಿ JDS ಪಕ್ಷದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪಾ ಅಂದ್ರೆ ಈ ಒಂದು ಮಾಹಿತಿ ಕೊಟ್ಟಿದ್ದು 20 ಅನಿಸುತ್ತೆ, ಜೂನ್ 20ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸರ್ಕಾರ ಕೇಳಿದ್ದಾರೆ. ಆಸ್ಪತ್ರೆ ಕೊಟ್ಟೋ ಸಲುವಾಗಿ, ಶಾಲೆಗಳನ್ನು ಕೊಟ್ಟೋ ಸಲುವಾಗಿ ಈ ಒಂದು ರೈತರಿಗೆ ನನ್ನ ಹೆಸರಿನಲ್ಲಿರುವಂತ ಭೂಮಿ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿರುವಂತ ರೈತರಿಗೆ ಇದೊಂದು ಗುಡ್ ನ್ಯೂಸ್ ಆಗಿದೆ. ಮತ್ತೆ ಇನ್ನೊಂದು, ಪ್ರಸ್ತುತ ಅಲ್ಲಿ ಏನಾಗ್ತಾ ಇದೆ, ರೈತರು ಏನ್ ಹೇಳ್ತಿದಾರಪ್ಪ ಅಂದ್ರೆ ಬಿಡದಿಯಲ್ಲಿರುವಂತ ರೈತರು, ಇದು ಸರ್ಕಾರಕ್ಕೆ ನಾವು ಭೂಮಿಯನ್ನ ಕೊಡೋದಿಲ್ಲ, ಇದು ನಮ್ಮ ಭೂಮಿ, ಇದರಿಂದನೇ ನಾವು ಒಂದು ತುತ್ತು ಅನ್ನ ತಿನ್ನೋದು. ಸರ್ಕಾರ ಏನ್ ಹೇಳ್ತಾ ಇದೆ, ಈ ಒಂದು ಭೂಮಿಯಲ್ಲಿ ಏನು ಬರಲ್ಲ, ಬಂಜರವಾಗಿರುವಂತ ಭೂಮಿ, ಕೆಟ್ಟದಾಗಿರುವಂತ ಭೂಮಿ, ಇಲ್ಲಿ ಏನು ಬರಲ್ಲ ಅಂತ ಹೇಳಿ ಕಸ್ಕೋತಾ ಇದೆ. ಆದ್ರೆ ಅಲ್ಲಿ ಹೋಗಿ ಪ್ರಸ್ತುತ ಘಟನೆ ನೋಡಿದಾಗ, ಈಗ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಕೂಡ ಹಚ್ಚ ಹಸಿರಿದೆ. ಅಲ್ಲಿ ಎಲ್ಲ ಎಷ್ಟು ಚಂದಾಗಿ ಬೆಳೆ ಬಂದಿದ್ದಾವೆ. ಪ್ರತಿಯೊಂದು ಬೆಳೆಯನ್ನ ಬೆಳೆಸಿದ ರೈತರು. ಅಂತ ಒಂದು ಭೂಮಿಯನ್ನ ಸರ್ಕಾರ ಅಕ್ರಮವಾಗಿ ಕಸ್ಕೋತಾ ಇದೆ, ಚೆನ್ನಾಗಿರೋ ಸಿಟಿ ಮಾಡೋ ಸಲುವಾಗಿ, ಇದನ್ನ ಮಾಡೋ ಸಲುವಾಗಿ. ಅಂದ್ರೆ ರೈತರು, ಇದು ನಮ್ಗೆ ಉಳಿಬೇಕು, ನಾವಿಲ್ಲೇ ಜೀವನ ಮಾಡೋರು, ನಾವಿಲ್ಲೇ ಇರೋರು, ಇದು ನಮ್ಮ ಒಂದು ಜೀವನಕ್ಕೆ ದಾರಿ ದೀಪ ಇರೋದು, ನಾವ್ ಈ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ.